ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಡಿಫರೆಂಟ್ ಶೈಲಿಯಲ್ಲಿ ಪುಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ. ಹಾಗೆಯೇ ಇದಕ್ಕೆ ಯಾವುದೇ ಜಾಸ್ತಿ ಮಸಾಲೆ ಸಾಮಗ್ರಿಗಳು ಬೇಡ, ಈರುಳ್ಳಿ ಬೆಳ್ಳುಳ್ಳಿ ಏನು ಕೂಡ ಬೇಡ. ಮಾಡೋದಕ್ಕೆ ತುಂಬ ಸಿಂಪಲ್ ಆದ್ರೂ ರುಚಿ ಅಂತೂ ಇದುವರೆಗೆ ನೀವು ಖಂಡಿತ ಇದನ್ನು ತಿಂದಿರಲಿಕ್ಕಿಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಇದಕ್ಕೆ ನಾವೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ನಾನು 1/4 ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. 3/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಅರ್ಧ ಟೀ ಸ್ಪೂನ್ನಷ್ಟು ಪೆಪ್ಪರ್ ಅಥವಾ ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಇವಿಷ್ಟೇ ಇದಕ್ಕೆ ಮಸಾಲೆ ಸಾಮಗ್ರಿಗಳು. ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ರುಬ್ಬಿ ಆಗಿದೆ. ನಂತರ 1 ದೊಡ್ಡ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾದರೆ 2, 5 ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದು ನೋಡಿ, ಸೋಯಾಬೀನ್ ಕಾಳು, ಅಂದರೆ ಇದು ಸಿಪ್ಪೆ ಸಮೇತ ಬರುವಂಥದ್ದು. ಅದರಲ್ಲೇ ಇದ್ದಿದ್ದರಿಂದ ಇದು ಈಗ ಮಳೆಗಾಲ ಅಲ್ವಾ, ಅದು ಸ್ವಲ್ಪ ಮೊಳಕೆ ಬಂದಿದೆ. ಹಾಗೆಯೇ ನೀವು ಇದರ ಬದಲಿಗೆ ಬೀನ್ಸ್ ಕಾಳನ್ನು ಹಾಕೋಬಹುದು ಅಥವಾ ಬಟಾಣಿ ಕೂಡ ಸೇರಿಸ್ಕೊಳ್ಬೋದು. 1 ಕಪ್ ಸೋನಾ ಮಸೂರಿ ಅಕ್ಕಿಯನ್ನು ನೀರಿನಲ್ಲಿ 15 ನಿಮಿಷ ನೆನೆ ಹಾಕಿಟ್ಕೊಂಡಿದ್ದೀನಿ. ಈಗ ಮಾಡುವ ವಿಧಾನ: ಕುಕ್ಕರಿಗೆ ನಾನು 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಂತರ ಇಲ್ಲಿ ನಾನು ಕಾಳು ಮೆಣಸು ಉಪಯೋಗಿಸಿರೋದ್ರಿಂದ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಏಲಕ್ಕಿ, 1 ಪಲಾವ್ ಎಲೆ, ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಜಸ್ಟ್ ಒಂದು ಅಥವಾ 2 ನಿಮಿಷದಲ್ಲಿ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಈರುಳ್ಳಿ ಹಾಕದೇ ಇರೋದ್ರಿಂದ ಟೊಮೆಟೊ ಬೇಗ ಫ್ರೈ ಆಗುತ್ತೆ. ನೀವು ಕೂಡ ಮಾಡುವಾಗ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಯಾವಾಗಲೂ ಫ್ರೈ ಆಗಬೇಕಲ್ವ. ಇಲ್ಲಿ ಡೈರೆಕ್ಟಾಗಿ ನಾವು ಎಣ್ಣೆಗೆ ಟೊಮೆಟೊ ಹಾಕಿದ್ರಿಂದ ಬೇಗ ಇದು ಫ್ರೈ ಆಗಿಬಿಡುತ್ತೆ. ನೋಡಿ, ಈಗ ಚೆನ್ನಾಗಿ ಇದು ಫ್ರೈ ಆದಮೇಲೆ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದರಲ್ಲಿ ತೊಳೆದ ನೀರನ್ನು ಕೂಡ ಹಾಕಿಬಿಟ್ಟು ಈಗ ಇದು ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುವವರೆಗೆ ಹುರಿಬೇಕಿದನ್ನು. ಒಂದು ನಿಧಾನ ಉರಿಯಲ್ಲಿ ಹುರಿಯಿರಿ, ಜಾಸ್ತಿ ಹೈ ಫ್ಲೇಮ್ನಲ್ಲಿ ಬೇಡ. ಚೆನ್ನಾಗಿ ಇದು ಹುರಿದಷ್ಟು ರುಚಿ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಕೊಕೊನಟ್ ಆಗಿರೋದ್ರಿಂದ ನೀವು ಕೈ ಬಿಡದೆ ಇದನ್ನು ಈ ರೀತಿ ತಿರುಗಿಸ್ತಾ ಇರಬೇಕು. ಈಗ ನೋಡಿ, ಚೆನ್ನಾಗಿ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ. ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿಬಿಟ್ಟು ಇದನ್ನು 1 ನಿಮಿಷದ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಯ ನೀರಿನಂಶ ಹೋದರೆ ಅದು ನಮಗೆ ಪಲಾವಲ್ಲಿ ರುಚಿ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಇದೆಲ್ಲ ಕೆಲವು ಸಣ್ಣ ಪುಟ್ಟ ಒಂದು ಪಾಯಿಂಟ್ಗಳು ನೀವು ನೆನಪಿಟ್ಕೊಂಡ್ರೆ ನಿಮಗೆ ಯಾವುದೇ ಒಂದು ಅಡುಗೆ ಮಾಡುವಾಗ ತುಂಬ ರುಚಿಯಾಗಿ ಬರುತ್ತೆ. ಇಲ್ಲಾಂದರೆ ತರಕಾರಿಯ ನೀರು ಜಾಸ್ತಿ ಬಿಟ್ಕೊಂಡು ತರಕಾರಿ ಎಣ್ಣೆಯಲ್ಲಿ ಫ್ರೈ ಆದರೆ ಅದರ ರುಚಿನೇ ಬೇರೆ ಇರುತ್ತೆ. ನೀವು ಹಾಗೇ ಹಾಕ್ಬಿಟ್ರೆ ಅದರ ರುಚಿನೇ ಬೇರೆ ಇರುತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯದಾಗಿ ಇದಕ್ಕೆ ಕಾಳು ಹಾಕ್ತಾ ಇದ್ದೀನಿ. ಕಾಳು ಏನು ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಜಸ್ಟ್ ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಇದಕ್ಕೆ ನೆನೆ ಹಾಕಿಟ್ಟಿರುವಂತಹ ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಿಬಿಟ್ಟು 1 ನಿಮಿಷದ ಕಾಲ ನಾನು ಇದನ್ನು ಯಾವಾಗಲೂ ಈ ರೀತಿ ಹುರಿತೀನಿ. ಈ ಥರ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಪಲಾವ್. ನಿಧಾನಕ್ಕೆ ತಿರುಗಿಸಬೇಕು, ಯಾಕೆಂದರೆ ಅಕ್ಕಿ ಕಟ್ಟಾಗಬಾರ್ದಲ್ವ. ಈಗ ಇದಕ್ಕೆ ನೀರು ನಾನು 1 ಲೋಟ ಅಥವಾ 1 ಕಪ್ನಷ್ಟು ಅಕ್ಕಿ ಹಾಕಿದ್ನಲ್ವ, 2.5 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸರ್ತಿ ರುಚಿ ನೋಡ್ಕೊಳ್ಳಿ, ಯಾಕೆಂದರೆ ಪಲಾವಿಗೆ ಮತ್ತೆ ಉಪ್ಪು ಹಾಕಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ಇವಾಗಲೇ ಉಪ್ಪು ರುಚಿ ನೋಡ್ಕೋಬೇಕು. ಈಗ ರುಚಿಯೆಲ್ಲ ಕರೆಕ್ಟಾಗಿದೆ. ಈಗ ನೀರು ಕುದೀತಾ ಇದೆ ನೋಡಿ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು 2 ಅಥವಾ 3 ವಿಷಲ್ ಮಾಡ್ಕೊಳ್ಳಿ. ನಾನು ನನ್ನ ಕುಕ್ಕರ್ಗೆ 3 ವಿಷಲ್ ಮಾಡ್ಕೊಳ್ತೀನಿ. ನೀವು ನಿಮ್ಮ ಕುಕ್ಕರ್ಗೆ ಅನುಗುಣವಾಗಿ 2 ಅಥವಾ 3 ವಿಷಲ್ ಮಾಡ್ಕೊಳ್ಬೋದು. ಈಗ 3 ವಿಷಲ್ ಆಗಿ ಕುಕ್ಕರ್ ಕೂಡ ತಣ್ಣಗಾಗಿದೆ. ಮುಚ್ಚಳ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ. ಈಗ ನೋಡಿ, ಈ ಮೇಲ್ಗಡೆ ಪಲಾವ್ ಎಲೆ ಇತ್ತಲ್ಲ ಅದನ್ನು ತೆಗಿತಾ ಇದ್ದೀನಿ. ಹಾಗೆಯೇ ಸೂಪರಾಗಿ ಬಂದಿದೆ. ತುಂಬಾ ರುಚಿಯಾಗಿತ್ತು. ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡೋದು ಮರಿಬೇಡಿ. ಇದನ್ನು ನೀವು ಮೊಸರಿನ ಜೊತೆ ತಿಂದು ನೋಡಿ, ಸೂಪರಾಗಿರುತ್ತೆ. ಮೊಸರಿಗೆ ನೀವು ಟೊಮೆಟೊ, ಈರುಳ್ಳಿ ಎಲ್ಲ ಬೇಕಾದರೆ ಹಾಕ್ಕೋಬೋದು. ಈಗ ಹೇಗೂ ಮಳೆಗಾಲ, ಇನ್ನು ಬಂದರೆ ಚಳಿಗಾಲ. ಈ ಪೆಪ್ಪರ್ ಮತ್ತು ಕೋಕೋನಟ್ ಹಾಕಿರುವಂತಹ ಈ ರುಚಿ ಇದೆಯಲ್ಲ, ತುಂಬ ಅದ್ಭುತವಾಗಿರುತ್ತೆ. ಪೆಪ್ಪರ್ ಕೋಕೋನಟ್ ಪುಲಾವ್
ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.